ಆದ್ರೆ ಬಹುಶಃ ನೀವು ಅಷ್ಟು ಚಪಾತಿ ಮಾಡಿನೇ ಜನಗಳ ಮನ್ಸಿಗೆ ಗೆದ್ದಿದ್ದು ಅನ್ಸುತ್ತೆ. ಅದೊಂಥರ ಹೆಂಗಾಯ್ತು ಅಂದ್ರೆ ಮನೆಯಲ್ಲಿ ಹತ್ಕೊಂಡು ಉರಿತಾ ಇದೆ, ನೀವು ಮತ್ತೆ ಅನುಷ್ ಆರಾಮಾಗಿ ಚಪಾತಿ ತಿಂತಾ ಇಲ್ಲ ಇದ್ದೀವಿ. ಅದು ಫ್ರೇಮಿಂಗ್ ಹೆಂಗಿತ್ತು ಅಂದರೆ ಅದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಫ್ರೇಮ್. ಯಾಕಂದ್ರೆ ಅದ್ರ ಮುಂಚೆನೂ ಪ್ರೀವಿಯಸ್ ಡೇನೂ ಜಗಳ ಆಗಿತ್ತು. ಸೊ ಇನ್ನೇನು ಮತ್ತೆ ಇನ್ನೂ ಶುರು ಆಯಿತು. ಬಟ್ ಊಟ ಎಲ್ಲರೂ ಮಾಡಿದ್ರು, ನಾನು ಅನುಷ ಇನ್ನೂ ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ. ಊಟ ಮಾಡಿ ಜಗದೀಶ್ ಅವ್ರ ಜೊತೆ ಜಗಳ ತಡೆಯೋಣ ಅಂತ. ಸೊ ಎಲ್ಲರೂ ಹೋಗ್ಬಿಟ್ರೆ ಜಗಳ ಮಾಡಕ್ಕೆ, ಊಟ ಮಾಡಿ ಜಗದೀಶ್ ಅವ್ರ ಜೊತೆ ಜಗಳ ಅದು ಆಗಿದ್ದ ಸಿಚುವೇಶನ್ ಹಂಗಿತ್ತು. ಸರಿ ಇನ್ನೊಂದು ಚಪಾತಿ ಇದೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅನ್ನೋಷ್ಟರಲ್ಲಿ ಅದು ಇಟ್ಟಿದ್ದು ಹಂಗಿತ್ತು. ಸೊ ಇಲ್ಲಿ ಜಗಳ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಾವಿಬ್ರು ಆರಾಮಾಗಿ ಚಪಾತಿ ತಿನ್ಕೊಂಡು ಆಮೇಲೆ ಹೋಗಿ ನೋಡೋಣ ಏನಾಗ್ತದೆ ಅಂತ. ಅದು ಗೊತ್ತಾ ನಿಮ್ಗೆ ಯಾವ ತರ ಎಲ್ಲ ಮೀಮ್ಸ್ ಆಗಿದೆ ಅಂತ ಹೇಳಿ, ಊರ್ ಮೇಲೆ ಊರ್ ಬಿದ್ರು ಇವರಿಬ್ರು ಮಾತ್ರ ನಾನು ನನ್ನ ಫ್ರೆಂಡು ಚಪಾತಿ ತಿನ್ಕೊಂಡು ಆರಾಮಾಗಿರೋದು ಅಂತ. ಹೌದು, ಆ ಥರ ಮೀಮ್ಸ್ ಎಲ್ಲ ಬಂದೈತೆ, ನೋಡಿದೆ, ಬೆಳಗ್ಗೆ ನೋಡಿದೆ ಆ್ಯಂಡ್ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗಲೂ. ಒಂಥರ ಲೈಕ್ ಫನ್ ಫ್ಯಾಕ್ಟ್ರೂ ಇದೆ ಅದರಲ್ಲಿ. ಲೈಕ್ ಬಟ್ ಅನ್ಕೊಂಡಿರಲಿಲ್ಲ, ಲೈಕ್ ಅದೇನೋ ಚಿಕ್ಕದಾಗ ಶುರು ಆಗಿತ್ತು. ನಾವಿನ್ನೂ ಅದೇನೋ ಕ್ಲೀನ್ ಮಾಡ್ತಾ ಇದ್ವಿ, ಕ್ಲೀನ್ ಮಾಡಿ ನಾನು ಹಿಂಗೆ ಒಂದು ತಿನ್ಸಿದ್ರು ಅದೇ ರಿಜಿಸ್ಟರ್ ಆಗ್ಬಿಟ್ಟಿರೋದು. ಅದಾಗಿದ ತಕ್ಷಣ ಅಲ್ಲಿ ಹೋದ್ಮೇಲೆ ಅಲ್ಲಿ ತಡೆದಿದ್ದು ಅದೆಲ್ಲ ಅದು ಎಷ್ಟು ಬಂದೈತೋ ನನಗೆ ಗೊತ್ತಿಲ್ಲ. ಬಟ್ ಚೈತ್ರಕನ ಫಸ್ಟು ನಾನು ವಿಕ್ಕಿನೇ ತಡೆದು ಹಿಂಗೆ ಇದು ಮಾಡಿದ್ದು. ಆಮೇಲೆ ಜಗದೀಶ್ ಸರ್ ಹತ್ರ ಹೋಗಿ ಬೇಡ ಸರ್ ಬಿಡಿ ಸರ್ ಏನಕ್ಕಿದಲ್ಲ ಅಂತ ನಾನು ಕೈ ಹಿಡಿದಿದ್ದು. ಅವರು ಆ ಕೋಪದಲ್ಲಿ ಆ ಫ್ರಸ್ಟ್ರೇಷನಲ್ಲಿ ನನ್ನ ಕೈ ತೆಗೆದು ಮಾಡಿದ್ದು ಅದೆಲ್ಲ ಆಗೈತೆ. ಬಟ್ ಗೊತ್ತಿಲ್ಲ, ಅದು ವಾಸ್ತು ಅನ್ನೊಂದು. ಅಲ್ಲ ಧರ್ಮವರು ಹೊರಗೆಲ್ಲ ಅಂದ್ರೆ ಇಷ್ಟು ಪೇಷನ್ಸ್ ಇಂದ ಇರೋರು, ನೀವು ಹೊರಗೆಲ್ಲ ಈ ತರ ಗಲಾಟೆ ನೋಡಿದ್ರ? ಇಲ್ಲ ಮನೆ ಒಳಗಡೆನೆ ಅಲ್ಲೇ ನೋಡಿದ್ದ? ಅಂದ್ರೆ ನಮ್ ಸುತ್ತಮುತ್ತ ಇರೋರು ಆ ರೇಂಜ್ ಗಲಾಟೆ ಮಾಡ್ತಾ ಇರೋದು? ಇಲ್ಲ ನೋಡಿದ್ದೀನಿ, ನೋಡಿಲ್ಲ ಅಂತ ಅಲ್ಲ. ಅವಾಗ ಎಲ್ಲೋ ಒಂದ್ ಕಡೆ ಒಂದು ಸೆಟಲ್ ಆಗಿರ್ಬೋದು. ಬಟ್ ಇಷ್ಟು ಈ ಫ್ಯೂರಿಯಸ್ ಆಗಿ ಇಷ್ಟು ಆಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಜಗಳಗಳು ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಬಟ್ ಮುಂಚೆ ಆಬ್ವಿಯಸ್ಲಿ ಗಲಾಟೆ ಆಗಿತ್ತು. ಆಮೇಲೆ ಫಸ್ಟ್ ಗಲಾಟೆ ಆಗಿದ್ದು ನರಕ ಸ್ವರ್ಗ ಅಂತ ಇದ್ದಾಗ ಜಗದೀಶ್ ಸರ್ ಮಿಸ್ ಆಗಿ ನಾವೆಲ್ಲ ಏನ್ ಅನ್ಕೊಂಡ್ವಿ ಗೊತ್ತಾ, ನೀವು ಇವ್ರಿಗೆ ಮಾನಸ್ ಅವರಿಗೆ ಫುಲ್ಲು ಟ್ರಿಗರ್ ಆಗಿದ್ದೀರಿ ಅಂಡ್ ನೆಕ್ಸ್ಟ್ ವೀಕ್ ಅಲ್ಲೆಲ್ಲ ಹಂಗೆ ಇರ್ತೀರಿ ಅಂತ ಫುಲ್ ಆ ಮೂಮೆಂಟಿಗೆ ಫುಲ್ ಟ್ರಿಗರ್ ಆಗ್ಬಿಟ್ಟಿದೆ. ಆಮೇಲೆ ಅವರು ಆ್ಯಕ್ಚುಲಿ ಜಗದೀಶ್ ಸರ್ ಆಮೇಲೆ ಅದಾದ್ಮೇಲೂ ಆಯ್ತು ಬಿಡಿ ಏನೋ ಒಂದು ಇದ್ರಲ್ಲಿ ಫೋನಲ್ಲಿ ಹೇಳ್ಬಾರ್ದಿತ್ತು ಅಂತಲೂ ಹೇಳಿದ್ರು. ಬಟ್ ಅದಾದಮೇಲೆ ಸಡನ್ನಾಗಿ ತುಂಬ ಟೆಂಪ್ರೇಚರ್ ಸಡನ್ನಾಗಿ ಕೂಲ್ ಡೌನ್ ಆಯಿತು. ಬಟ್ ಅದೆಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ಸ್ಟ್ಯಾಂಡ್ಸ್ ಅಂತ ಬಂದಾಗ, ನನಗೋಸ್ಕರ ಅಂತ ಬಂದಾಗ ಅದು ನಿಂತ್ಕೊತೀನಿ. ಇಲ್ಲ ಬೇರೆಯವ್ರಿಗೆ ಏನಾದರೂ ತೀರಾ ಎಲ್ಲಾದರೂ ಒಂದು ಇದಾಗ್ತದೆ 100% ನಿಂತ್ಕೊತೀನಿ ಅನ್ನೋ ನನಗೆ ಅದು ಒಂದು ಫೀಲಿಂಗ್ ಇತ್ತು. ಬಟ್ ಅದು ಕಾಣಿಸ್ಕೊಂತು. ಬಟ್ ಅದೇನೋ ದಿನ ಕಾಣಿಸ್ಕೊಂಡಿಲ್ಲ ಅಂದ್ರೂ ಬಟ್ ಎಲ್ಲಿ ಬೇಕು ಅಲ್ಲಿಗೆ ಒಂದು ಕಾಣಿಸ್ಕೊಂತು. ಇವಾಗ ಒಂದು ಪಕ್ಷದ ಟಾಸ್ಕ್ ಅಂತ ಬರುತ್ತೆ. ಸೊ ಅಲ್ಲಿ ಟಾಸ್ಕ್ ಇವರೆಲ್ಲ ಸೇರ್ಕೊಂಡು ಟೀಮೆಲ್ಲ ಸೇರ್ಕೊಂಡು ಒಂದು ಪಕ್ಷ ಸೇರ್ಕೊಂಡು ಹೇಳಿ ಅಂತ ನನಗೆ ಒಂದು ಇದು ಮಾಡ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬ ಸೌಂಡಿಂಗ್ ತುಂಬ ಕೆಡ್ದಾಯಿತು. ಯಾಕಂದರೆ ಹೇಳಿ ಅನ್ನೋದು ನನಗೆ ಅದು ಪದನೇ ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು ಹೇಡಿಯಾಗಿರೋಕ್ಕೆ ನನಗೆ ಇಷ್ಟನೂ ಇಲ್ಲ, ಇರೋದು ಇಲ್ಲ, ನಾನು ಇದ್ದಿದ್ದು ಅಲ್ಲ ಮನೆಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳಿ ಥರನೂ ಇಲ್ಲ. ಸೊ ಅಲ್ಲಿ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡೆ. ಅದನ್ನ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು. ಭಟ್ರು ಸರ್, ಯೋಗರಾಜ್ ಭಟ್ರು ಸರ್ ಬಂದಾಗಲೂ ಹೇಳಿದ್ರು, ಸುಜನ್ ಬಂದಾಗಲೂ ಒಂದು 250 ಲೈನು ಫುಲ್ಲು ಸ್ಟ್ರಾಂಗಾಗಿ ಹೊಡ್ಬಿಟ್ಟೆ ಅಂತ ಸುಜನ್ ನನಗೆ ಹೇಗೆ ಇಷ್ಟ ಆಗಿದ್ದು. ಸೊ ಕೆಲವೊಂದು ಕಡೆ ಇತ್ತು. ಆಮೇಲೆ ಲಾಸ್ಟ್ ವೀಕಲ್ಲೂ ರಜತ್ ಅವರು ಸ್ವಲ್ಪ ಏನೋ ಒಂದು ಇದಾದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸುರೇಶ್ ಅವ್ರ ಜೊತೆ ಆದಾಗ ನಾನು ಈ ಕಡೆ ನಿಂತಿದ್ದೆ. ಬಟ್ ಅಲ್ಲಿ ನಾನು ಕೇಳಿದೆ, ಯಾರಿಗೆ ಹೇಳ್ತಾ ಇದ್ದಾರೆ ರಜತ್, ಸ್ವಲ್ಪ ಕ್ಲಾರಿಟಿ ಕೊಡಿ, ಈ ಥರ ಮಾತಾಡೋಕೆ ಸ್ವಲ್ಪ ಹುಷಾರಂತ. ಬಟ್ ಅವ್ರು ನಿಮಗೇನು ಹೇಳ್ತಿಲ್ಲ, ನಂದು ಅವ್ರದ್ದೇನೋ ಇದೆ ಪರ್ಸ್ನಲಾಗಿ ಅದು ಇದು ಮಾಡಿದ್ರು. ಸೊ ಇತ್ತು, ಕೆಲವು ಕಡೆ ಇತ್ತು ಒಂದು. ಆಮೇಲೆ